ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋಂಥ ರೆಸಿಪಿ ಸಿಂಪಲ್ಲಾಗಿ ಪೆಪ್ಪರ್ ಎಗ್ ಫ್ರೈ ಮಾಡೋದು. ಈಗ ನೋಡೋಣ ಅದಕ್ಕೆ ಏನೇನು ಮಾಡೋದು ಅಂತ. ನಾನಿಲ್ಲಿ ಒಂದು 5 ಮೊಟ್ಟೆನ ಬಾಯ್ಲ್ ಮಾಡಿ ಮಧ್ಯ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಇದನ್ನ ಈಗ ಒಂದು ಸಲ ಫ್ರೈ ಮಾಡ್ಕೋಬೇಕು. ಈಗ ಸ್ಟವ್ ಹಚ್ಕೊಂಡಿದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಬೇಳೆ ಸಾರು ಇಲ್ಲ ರಸಮ್ ಸಾರು ಇಲ್ಲಾಂದರೆ ಚಪಾತಿ ಜೊತೆ ಸೈಡ್ಗೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ಎಣ್ಣೆ ಬಿಸಿಯಾಗಿದೆ. ಫ್ಲೇಮ್ನ ಕಮ್ಮಿಲಿಟ್ಬಿಟ್ಟು ನಾವೀಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಹಾಕೊಳ್ಳೋಣ. ನಮಗೆ ಮೊಟ್ಟೆ ಸ್ವಲ್ಪ ಫ್ರೈ ಆಗೋಕ್ಕೋಸ್ಕರ ಒಂದು 1/4 ಟೀ ಸ್ಪೂನ್ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ, ಒಂದು ಸ್ವಲ್ಪ ಹಾಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ನಾವು ಮಾಡ್ತಿರೋದು ಪೆಪ್ಪರ್ ಫ್ರೈ ಅಲ್ವಾ, ಅದಕ್ಕೋಸ್ಕರ ಪೆಪ್ಪರ್ನ ಹಾಕಿ ಸ್ವಲ್ಪ ಮೊಟ್ಟೆ ಫ್ರೈ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಈಗ ಇಲ್ಲೊಂದು ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ. ನೀವು ರುಚಿಗೆ ನೋಡೋಷ್ಟು, ನಿಮಗೆ ರುಚಿಗೆ ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ಳಿ. ಈಗ ನಾವಿಂದ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ನಾವು ಫ್ಲೇಮ್ನ ಫುಲ್ ಕಮ್ಮಿಲಿ ಇಟ್ಕೋಬೇಕು. ಈಗ ಏನು ನಾವು ಕಟ್ ಮಾಡಿದ್ವಲ್ಲ ಮೊಟ್ಟೆ, ಅದನ್ನು ನಾವು ಇದರಲ್ಲಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಇದು ಬ್ಯಾಚಲರ್ಸ್ಗಳಿಗೂ ಸಹ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ನಾವು ಇದೇ ಥರ ಎಲ್ಲ ಮೊಟ್ಟೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಅದ್ರ ಪ್ಯಾನಲ್ಲಿ ಇಲ್ಲ ನಾನ್ ಸ್ಟಿಕ್ ಆ ಥರ ಇದರಲ್ಲಿದ್ದರೆ, ತವಾದಲ್ಲಿದ್ದರೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಪ್ಯಾನ್ ಏನಾದರೂ ಇಲ್ಲ ಅಂದರೆ ಡೈರೆಕ್ಟ್ ಬಾಣಲೆಗೆ ಹಾಕೋಕೆ ಹೋಗ್ಬಿಡಿ. ಬಾಣಲೆಗೆ ಹಾಕೋಕೆ ಹೋದರೆ ನಿಮಗೆ ಮೊಟ್ಟೆ ಎಲ್ಲ ಕಚ್ಕೊಬಿಡುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಇದರಲ್ಲಿ ನಾವು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ. ಏನಿಲ್ಲ, ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಓಕೆ, ಹಿಂಗೆ ಇದನ್ನ ಕೈ ಅವಾಗವಾಗ ಹಿಂಗೆ ಅಳ್ಳಾಡಿಸ್ಕೊತಾ ಇರಿ, ಇಲ್ಲಾಂದರೆ ಕಚ್ಕೊಬಿಡುತ್ತೆ ಮೊಟ್ಟೆ. ಅದಕ್ಕೋಸ್ಕರ ಈಗ ಮತ್ತೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಇನ್ನೊಂದು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡು ಇದನ್ನ ನಾವು ಉಲ್ಟಾ ತಿರ್ಸ್ಕೋಬೇಕು. ಹಂಗೆ ಎಲ್ಲ ನಿಧಾನಕ್ಕೆ ಉಲ್ಟಾ ತಿರ್ಸ್ಕೊಳ್ಳೋಣ. ನೋಡ್ಕೊಳ್ಳಿ, ಫ್ರೈ ಮಾಡಬೇಕಾದ್ರೆ ಹುಷಾರು, ಎಣ್ಣೆಯಲ್ಲಿ ಮೊಟ್ಟೆ ಪಟ್ಟಂತ ಆರುತ್ತೆ. ನೋಡ್ಬೋದು ಈಗ ಎಲ್ಲ ಮೊಟ್ಟೆನೂ ತಿರ್ಸ್ಕೊಂಡಿದ್ದೀನಿ. ಈಗ ಹಂಗೆ ಉಲ್ಟಾ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಫ್ರೈ ಆದರೆ ನಮಗೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿ ಅನಿಸುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಆಗಿದೆ. ನಾವೀಗ ಇದಕ್ಕೊಂದು ಸಿಂಪಲ್ ಆಗಿರೋ ಗ್ರೇವಿ ಮಾಡ್ಕೊಳ್ಳೋಣ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ, ಒಂದು 2-3 ಟೇಬಲ್ ಸ್ಪೂನಷ್ಟು. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ತೊಗೊಂಡು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಹಂಗೆ ಹುರ್ಕೊಳ್ಳೋಣ. ನಮಗೆ ಪಿಂಕ್ ಕಲರ್ ಬರಬೇಕು, ಜಾಸ್ತಿ ಏನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕಷ್ಟೆ ನಮಗೆ. ನಿಮಗೆ ಬೇಕಿದ್ರೆ ನೀವು ಈರುಳ್ಳಿ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ನಿಮ್ಗೆ ಏನಾದರೂ ಇದರಲ್ಲಿ ಗ್ರೇವಿ ಏನಾದರೂ ಬೇಕು ಅಂದರೆ. 1-2 ಹಸಿಮೆಣ್ಸಿನ್ಕಾಯಿನ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರನ ನೋಡಿ ಹಾಕ್ಕೊಳ್ಳಿ. ನಾವು ಪೆಪ್ಪರ್ ಮಾಡ್ತಿರೋದ್ರಿಂದ ಪೆಪ್ಪರ್ ಮೇಲೆ ಹಾಕ್ತೀವಿ. ಪೆಪ್ಪರ್ ಸ್ವಲ್ಪ ಸ್ಪೈಸಿ ಇರುತ್ತೆ. ನೋಡ್ಬೋದು ನಮಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇಲ್ಲೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗಮ್ ಅನ್ನುತ್ತೆ ನಿಮಗೆ. ನಿಮಗೂ ಇನ್ನೂ ಯಾವುದಾದ್ರೂ ರೆಸಿಪಿಗಳು ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಈಗ ಇಲ್ಲಿ ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಖಾರದ ಪುಡಿನ ಹಾಕ್ಕೋತಾ ಇಲ್ಲ. ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಬದಲು ನಾವಿಲ್ಲಿ ಡೈರೆಕ್ಟ್ ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡೋಣ, ನಮಗೆ ಚೆನ್ನಾಗಿರುತ್ತೆ. 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ.
ಈಗ ಇನ್ನೊಂದು ಹಾಫ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ ಹಾಕುತ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಿಮಗೆ ಇಲ್ಲ ಇನ್ನೊಂದು ಸ್ವಲ್ಪ ಸ್ಪೈಸಿ ತಿಂತೀವಿ ಅಂದರೆ ನೀವು 1 ಟೇಬಲ್ ಸ್ಪೂನ್ ಹಾಕೋಬೋದು. ನಾವು ಫಸ್ಟೇ ಮೊಟ್ಟೆ ಫ್ರೈ ಮಾಡೋಕ್ಕೂ ಹಾಕ್ಕೊಂಡಿದ್ವಿ, ಅದಕ್ಕೋಸ್ಕರ. ನಿಮಗೆ ಇದರಲ್ಲಿ ಇಲ್ಲ ನಮಗೆ ಫುಲ್ಲು ಗ್ರೇವಿ ಬೇಕು ಅಂದರೆ ನೀವು 1-2 ಟೊಮೊಟೊನ ಜಾಸ್ತಿ ಹಾಕೊಳ್ಳಿ. ನಾನಿಲ್ಲಿ ನಮಗೆ ಗ್ರೇವಿ ಏನು ಬೇಡ, ನಾನು ಹಂಗೆ ಸಿಂಪಲಾಗಿ ಡ್ರೈ ರೋಸ್ಟ್ ಥರ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ನೋಡ್ಬೋದು, ಈಗ ನಾನಿಲ್ಲಿ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೆಲ್ಲ ಸ್ವಲ್ಪ ಗ್ರೇವಿ ಬೇಕು ಆ ಥರ ರೈಸ್ಗೆ ಅಂತ, ನೀವು ರೈಸ್ ಜೊತೆ ಊಟ ಮಾಡೋಕ್ಕೆ ಅಂದರೆ ನೀವು ಇನ್ನೊಂದು ಟೊಮೊಟೊನ ಎಕ್ಸ್ಟ್ರಾ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ನಮಗೆ ಇದು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲೊಂದು ಸ್ವಲ್ಪ ಇನ್ನೇನು ಇಳಿಸೋ ಟೈಮಲ್ಲಿ, ಇನ್ನೇನು ಲಾಸ್ಟಲ್ಲಿ ಇಳಿಸ್ತೀವಿ ಸಾಕು ಅನ್ನಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಮೊದಲೇ ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಂಡಿದ್ವಿ, ಅದಕ್ಕೋಸ್ಕರ. ನೀವು ಇದನ್ನ ಚಪಾತಿ ಜೊತೆ ಸೈಡ್ಗೆ, ಇಲ್ಲ ರೈಸ್ ಜೊತೆ, ದಾಲ್ ಜೊತೆ, ಸಾಂಬಾರು ಜೊತೆ ನಿಮಗೆ ಸೈಡ್ಗೆ ಏನಾದರೂ ಬೇಕು ಅಂದಾಗ ಇದೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ಮೊಟ್ಟೆ ಫ್ರೈ ಇದೆಯಲ್ಲ, ಅದನ್ನು ನಾವೀಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಬರೀ ಮೊಟ್ಟೆನ ಹಂಗೆ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಏನು ನಮಗೆ ಚೆನ್ನಾಗಿರೋ ಒಂಥರ ಡ್ರೈ ಅನಿಸುತ್ತೆ ಮೊಟ್ಟೆ. ಒಂದ್ಸಲ ಈ ಥರ ಸಿಂಪಲಾಗಿ ಒಂದು ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದರಲ್ಲಿ ಈಗ 1-2 ನಿಮಿಷ ಬಿಟ್ಟು ನಾವು ಯಾವ್ದು ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಯೋ ಥರ ನಾವು ಬೇಯಿಸ್ಕೊಳ್ಳೋಣ. ಈಗ ನೋಡ್ಬೋದು, ಸಿಂಪಲ್ ಅಲ್ವಾ, ಎಷ್ಟು ಸಿಂಪಲ್ಲಾಗಿ ನಾವು ಪೆಪ್ಪರ್ ಎಗ್ ಫ್ರೈನ ನೋಡಿದ್ವಿ. ನಿಮಗೆ ಇದೇ ಥರ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆಗ ನನಗೂ ಗೊತ್ತಾಗುತ್ತೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದೆ ಅಂತ. ನೋಡಿ, ಈಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿದೆ, ಮಾಡೋಕ್ಕೆ ಕಷ್ಟ ಏನಿಲ್ಲ, ಬ್ಯಾಚಲರ್ಸ್ಗಳು ಸಹ ಮಾಡ್ಕೋಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.